ಇದನ್ನ ನೀವು ಗಮನಿಸಿದಿರೋ ಇಲ್ಲೋ ಗೊತ್ತಿಲ್ಲ, ಪಾಕಿಸ್ತಾನದಲ್ಲೂ ಕೂಡ ಈಗ ಯೋಗಿ ಮಾಡಲ್ದೇ ಚರ್ಚೆ. ಯೋಗಿ ಮಾಡೆಲ್ ನ ಪ್ರಶಂಸೆ ಮಾಡ್ತಾ ಇದ್ದಾರೆ. ಇದು ಯಾವುದೋ ಸಾಮಾನ್ಯ ದಿನದಲ್ಲಿ ಆಗಿದ್ರೆ ಇಷ್ಟೊಂದು ಇಂಪಾರ್ಟೆನ್ಸ್ ಸಿಗ್ತಾ ಇರ್ಲಿಲ್ಲ. ಈಗ ಇಸ್ರೇಲ್ ಮತ್ತು ಇರಾನ್ ನ ಭೀಕರ ಯುದ್ಧ ನಡೀತಾ ಇದೆ. ಮೊನ್ನೆ ಅಷ್ಟೇ ಪಾಕಿಸ್ತಾನ ಮತ್ತು ಭಾರತದ ಯುದ್ಧ ಆಗಿದೆ. ಪಾಕಿಸ್ತಾನ ಮಂಡಿಯೂರಿ ನತಮಸ್ತಕವಾಗಿ ಭಾರತಕ್ಕೆ ಶರಣಾಗಿದೆ ಕೂಡ. ಸೀಸ್ ಫೈರ್ ಮಾಡಿ ಅಂತ ಕಾಲು ಹಿಡಿದು ಬೇಡಿಕೊಂಡು ಪಾಕಿಸ್ತಾನ ಅಂತೂ ಇಂತೂ ಕಡೆಯ ಕ್ಷಣದಲ್ಲಿ ಭಾರತದಿಂದ ಬಚಾವಾಗಿದೆ. ಒಂದ್ ವಿಷಯ ನೆನ್ಪಿಟ್ಕೊಳ್ಳಿ, ಆಪರೇಷನ್ ಸಿಂಧೂರ ಇನ್ನು ನಿಂತಿಲ್ಲ, ತಾತ್ಕಾಲಿಕವಾಗಿ ತಡೆಯೊಡ್ಡಲಾಗಿದೆ ಅಷ್ಟೇ. ಇಷ್ಟೆಲ್ಲ ಘಟನಾವಳಿಗಳಾದ ಮೇಲೂ ಪಾಕಿಸ್ತಾನದ ಒಬ್ಬ ಸಂಸದರು ಪಾಕಿಸ್ತಾನದ ಸಂಸತ್ತಲ್ಲಿ ನಿಂತು ಯೋಗಿಜಿ ಅವರ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಯೋಗಿಜಿ ಅವರ ಉತ್ತರ ಪ್ರದೇಶದ ಮಾದರಿಯ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿರುವುದು ನಿಮ್ಗೆಲ್ಲ ಗೊತ್ತೇ ಇದೆ. ಮೋದಿ ಅವರು 2047ಕ್ಕೆ ವಿಕಸಿತ ಭಾರತದ ರೋಡ್ ಮ್ಯಾಪ್ ಹಾಕೊಂಡು ಭಾರತನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ತಾ ಇದ್ದಾರೆ. ಅದಕ್ಕೆ ಹೆಗಲು ಕೊಟ್ಟಿರೋರು ಉತ್ತರ ಪ್ರದೇಶದ ಯೋಗಿಜಿ. ಈಗ ಇದು ಪ್ರಪಂಚದಾದ್ಯಂತ ಅಷ್ಟೇ ಅಲ್ಲ, ವಿಶೇಷತರವಾಗಿ ಪಾಕಿಸ್ತಾನದಲ್ಲಿ ಇದು ಚರ್ಚೆ ಆಗ್ತಾ ಇರೋದು. ಯಾವಾಗ್ಲೂ ಭಾರತಕ್ಕೆ ಕೆಟ್ಟದ್ದೇ ಆಗ್ಲಿ ಅಂತ ಬಯಸೋ, ಕೆಟ್ಟದ್ದನ್ನೇ ಮಾತಾಡೋ ಪಾಕಿಸ್ತಾನದ ರಾಜಕಾರಣಿಗಳು ಅಪರೂಪದಲ್ಲಿ ಅಪರೂಪ ಅನ್ನುವಂತೆ ಅದು ಯೋಗಿ ಅವರ ಮಾಡೆಲ್, ಉತ್ತರ ಪ್ರದೇಶದ ಮಾಡೆಲ್ ನ ಪ್ರಶಂಸೆ ಮಾಡಿರೋದು. ನಿಮಗೂ ಆಶ್ಚರ್ಯ ಆಗಿರುತ್ತೆ, ನಂಬೋದಕ್ಕೆ ಸಾಧ್ಯ ಇಲ್ಲ ಇದು ಅಂತ. ಅದಕ್ಕೆ ಸಬೂತು ಸಹ ಮುಂದೆ ತೋರಿಸ್ತೀನಿ. ಯಾಕಂದ್ರೆ ಪಾಕಿಸ್ತಾನದ ಯಾವೊಂದು ಚಾನಲ್ ಭಾರತದಲ್ಲಿ ನಿಮಗೆ ಕಾಣ ಸಿಗೋದಿಲ್ಲ, ಬ್ಯಾನ್ ಆಗಿದಾವೆ. ಮೋದಿ ಅವರನ್ನ ಪಾಕಿಸ್ತಾನಿಯರು ಎಷ್ಟು ವಿರೋಧ ಮಾಡ್ತಾರೋ ಅದರ 2 ಪಟ್ಟು ವಿರೋಧ ಯೋಗಿ ಅವರನ್ನ ಮಾಡ್ತಾರೆ. ಪಾಕಿಸ್ತಾನದ ನ್ಯಾಷನಲ್ ಅಸೆಂಬ್ಲಿನಲ್ಲಿ ನಿಂತು ಅಲ್ಲಿಯ ಒಬ್ಬ ಸಂಸದರು ಪಾಕಿಸ್ತಾನದ ಬಜೆಟ್ ಅನ್ನ ಮತ್ತು ಉತ್ತರ ಪ್ರದೇಶದ ಬಜೆಟ್ ಅನ್ನ ಕಂಪೇರ್ ಮಾಡಿ ಹೇಗೆ ಯೋಗಿ ರಾಜ್ಯ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದೆ ಅನ್ನೋದಕ್ಕೆ एग्जांपल ಕೊಟ್ಟಿದ್ದಾರೆ ಕೇಳಿ. इंडिया हमारा दुश्मन ही सही, लेकिन जनाब स्पीकर एक चीज तो देख ले जरा। ये मैं आपको कुछ फैक्ट फिगर देता हूँ। पाकिस्तान का टोटल बजट आउटले हमारा 62 बिलियन है, जबकि इंडिया 50 स्टेट से एक स्टेट का बजट आउटले उत्तर प्रदेश का 97 बिलियन है। हमारा टोटल टैक्स रेवेन्यू 50 बिलियन, हमारा रेवेन्यू 50 बिलियन, जबकि उत्तर प्रदेश का 80 बिलियन। हमारा टैक्स रेवेन्यू उनके टैक्स रेवेन्यू से 16 बिलियन कम है। ಇನ್ನೊಂದ್ ಕಡೆ ನಮ್ಮ ದೇಶದ ಪ್ರತಿಪಕ್ಷಗಳು ಹೇಳ್ತಾವೆ ಮೋದಿ ಅವರು ಸರೆಂಡರ್ ಮೋದಿ ಅಂತ, ಪಾಕಿಸ್ತಾನಕ್ಕೆ ಸಂಪೂರ್ಣವಾಗಿ ಸರೆಂಡರ್ ಆಗಿದ್ದಾರೆ, ಆಪರೇಷನ್ ಸಿಂಧೂರ ಫೇಲ್ಯೂರ್ ಆಗಿದೆ ಅಂತಾರೆ. ಯಾಕಂದ್ರೆ ಆಪರೇಷನ್ ಸಿಂಧೂರದ ಸಕ್ಸಸ್ ನ ನಮ್ಮ ದೇಶದ ಪ್ರತಿಪಕ್ಷಗಳಿಗೆ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಪಾಕಿಸ್ತಾನ ಪೂರ್ತಿ ಒಂದು ದೇಶ, ನಮ್ಮ ದೇಶದ ಒಂದೇ ಒಂದು ರಾಜ್ಯಕ್ಕೂ ಸರಿಸಮಾನವಾಗಿ ಪೈಪೋಟಿ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂತಹ ಫೇಲ್ಡ್ ನೇಷನ್ ಪಾಕಿಸ್ತಾನನ ಭಾರತಕ್ಕೆ ಕಂಪೇರ್ ಮಾಡಿ ಪ್ರತಿಪಕ್ಷಗಳು ಕೇಳ್ತಾವೆ ಎಷ್ಟು ಫೈಟರ್ ಜೆಟ್ಗಳು ಬಿದ್ದಿದೆ ಹೇಳಿ. ಅಂದ್ರೆ ನಮ್ಮ ಸೇನೆಯ ಮೇಲೆ ನಂಬಿಕೆನೇ ಇಲ್ಲ ನಮ್ಮದೇ ದೇಶದ ಪ್ರತಿಪಕ್ಷಗಳಿಗೆ. ಈಗ ಪಾಕಿಸ್ತಾನದ ಒಬ್ಬ ಸಂಸದನೇ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದಾರೆ. ನೀವು ಸಹ ಪ್ರಶಂಸೆ ವ್ಯಕ್ತಪಡಿಸ್ತೀರಾ, ಭಾರತದಲ್ಲಿರುವ ನಾವೇ ಧನ್ಯರು ಅಂತ. ಅದರಲ್ಲೂ ಉತ್ತರ ಪ್ರದೇಶದವರಂತೂ ಹೆಮ್ಮೆಯಿಂದ ಬೀಗಿದ್ರು ಯಾವುದೇ ಆಶ್ಚರ್ಯ ಇಲ್ಲ. ಯಾಕಂದ್ರೆ ಯೋಗಿ ಮತ್ತು ಮೋದಿ ಟಾರ್ಗೆಟ್ ಇಟ್ಟೆ ಕೆಲಸ ಮಾಡೋದು. 2047ಕ್ಕೆ ವಿಕಸಿತ ಭಾರತ ಆಗ್ಲೇಬೇಕು ಅಂತ ಇಬ್ರು ಹಗಲು ರಾತ್ರಿ ಒಂದು ಮಾಡಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಸಂಸದರು ಹೇಳಿರೋದು, ಸ್ಪೀಕರ್ ಸಾಬ್ ನೋಡಿ, ಇಡೀ ಪಾಕಿಸ್ತಾನಕ್ಕೂ ಮತ್ತು ಭಾರತದ ಒಂದು ರಾಜ್ಯ ಉತ್ತರ ಪ್ರದೇಶಕ್ಕೂ ಕಂಪ್ಯಾರಿಸನ್ ಮಾಡಿದೀನಿ. ಇಡೀ ಪಾಕಿಸ್ತಾನದ ಬಜೆಟ್ ಔಟ್ಲೆ ಕೇವಲ $62 ಬಿಲಿಯನ್, ಅದೇ ಉತ್ತರ ಪ್ರದೇಶದ ಬಜೆಟ್ ಔಟ್ಲೆ $92 ಬಿಲಿಯನ್. ನಮ್ಮ ಪಾಕಿಸ್ತಾನದ ಪೂರ್ತಿ ರೆವಿನ್ಯೂ $52 ಬಿಲಿಯನ್, ಅದೇ ಉತ್ತರ ಪ್ರದೇಶದ ಒಟ್ಟಾರೆ ರೆವಿನ್ಯೂ $80 ಬಿಲಿಯನ್. ಸ್ನೇಹಿತರೆ, ಉತ್ತರ ಪ್ರದೇಶ ಒಂದೇ ರಾಜ್ಯದ ಬಜೆಟ್ ಹಲವು ರಾಷ್ಟ್ರಗಳ ಬಜೆಟ್ ಗಾತ್ರಕ್ಕಿಂತ ದೊಡ್ಡದು. ಗೊತ್ತಾ ನಿಮಗೆ? 2025 ಫೆಬ್ರವರಿ ತಿಂಗಳಲ್ಲಿ ಯೋಗಿ ಗವರ್ನಮೆಂಟ್ 9ನೇ ಬಜೆಟ್ ನ ಮಂಡನೆ ಮಾಡಿತು. ಅದರ ಗಾತ್ರ ಎಷ್ಟು ಗೊತ್ತಾ? 7,36,000 ಕೋಟಿ. ಪಾಕಿಸ್ತಾನದಲ್ಲೂ ಸಹ 2024-25ನೇ ಅವಧಿನಲ್ಲಿ ಕೇಂದ್ರದ ಬಜೆಟ್ ಮಂಡನೆಯಾಗಿದೆ. ಅದರ ಗಾತ್ರ ಎಷ್ಟು ಗೊತ್ತಾ? 5,65,000 ಕೋಟಿ. ನಾನು ಹೇಳ್ತಾ ಇರೋದು ಇಂಡಿಯನ್ ರುಪೀಸ್ ಅಲ್ಲಿ. ನಿಮಗೆ ನೆನಪಿರಲಿ, ಭಾರತದ $1 ಪಾಕಿಸ್ತಾನದವರು 3 ರಿಂದ 3.5 ಪಾಕಿಸ್ತಾನಿ ರೂಪಾಯಿಗಳನ್ನ ಕೊಡ್ಬೇಕಾಗತ್ತೆ. ಇಲ್ಲಿ ಸ್ಪಷ್ಟ ಆಗಿ ಹೋಗುತ್ತೆ, ಪಾಕಿಸ್ತಾನದ ಇಡೀ ಒಂದು ದೇಶದ ಬಜೆಟ್ ಉತ್ತರ ಪ್ರದೇಶದ ಒಂದು ರಾಜ್ಯದ ಬಜೆಟ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಅದರ ಹತ್ರನೂ ಸುಳಿಯೋದಿಲ್ಲ. 30% ಇನ್ನೂ ಜಾಸ್ತಿನೇ. ಕೆಲವರು ಕೇಳ್ಬೋದು, ಉತ್ತರ ಪ್ರದೇಶದಲ್ಲಿ ಜನಸಂಖ್ಯೆ 25 ಕೋಟಿ ಇದೆ, ಹಾಗಾಗಿ ಬಜೆಟ್ ಗಾತ್ರನೂ ಜಾಸ್ತಿ ಇದೆ ಅಂತ. ಪಾಕಿಸ್ತಾನದಲ್ಲಿ ಏನ್ ಜನಸಂಖ್ಯೆ ಕಡಿಮೆ ಇದೆಯಾ? 24 ಕೋಟಿ ಜನ ಇರೋದು. ಹತ್ತತ್ರ ಪಾಕಿಸ್ತಾನ ಮತ್ತು ಉತ್ತರ ಪ್ರದೇಶದ ಜನಸಂಖ್ಯೆ ಸರಿಸಮಾನವಾಗಿದೆ. ಇನ್ನು ನೀವು ಇಲ್ಲಿ ಗಮನಿಸಬೇಕಾದ ವಿಚಾರ, ಉತ್ತರ ಪ್ರದೇಶದ ಬಜೆಟ್ ಅಲ್ಲಿ ಆಲ್ಮೋಸ್ಟ್ ಆಲ್ ಖರ್ಚಾಗೋದು ಮೂಲ ಸೌಕರ್ಯ ಅಭಿವೃದ್ಧಿಗೆ, ರಸ್ತೆ ಮಾಡೋದಕ್ಕೆ,
ಕುಡಿಯುವ ನೀರಿನ ಫೆಸಿಲಿಟೀಸ್ ಕೊಡೋದಿಕ್ಕೆ, ಆಸ್ಪತ್ರೆಗಳನ್ನ, ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟೋದಿಕ್ಕೆ. ಅದೇ ಪಾಕಿಸ್ತಾನ ಬಜೆಟ್ ನ ಆಲ್ಮೋಸ್ಟ್ ಆಲ್ ಖರ್ಚೆಲ್ಲಾಗೋದು ಸಾಲ ತೀರ್ಸೋದಿಕ್ಕೆ, ಬಡ್ಡಿ ಕಟ್ಟೋದಿಕ್ಕೆ. ಯಾಕಂದ್ರೆ ಭಿಕ್ಷಾ ಪಾತ್ರ ಹಿಡಿದು IMF ಮತ್ತು ವರ್ಲ್ಡ್ ಬ್ಯಾಂಕ್ ನ ಮುಂದೆ ಲೋನ್ ಕೇಳಿರುತ್ತೆ ಪಾಕಿಸ್ತಾನ, $1 ಬಿಲಿಯನ್, $2 ಬಿಲಿಯನ್. ಅವರು ಸಹ ಭಿಕ್ಷೆ ಹಾಕ್ತಾರೆ, ಅದಕ್ಕೆ ಬಡ್ಡಿ ಕಟ್ಟಬೇಕು ತಾನೆ. ಪಾಕಿಸ್ತಾನದಲ್ಲಿ ಚರ್ಚೆಯಾಗೋ ಮತ್ತೊಂದು ವಿಚಾರ, ಮೋದಿ ಅವರೇ ಪಾಕಿಸ್ತಾನದ ವಿರುದ್ಧ ಇಷ್ಟೊಂದು ಸ್ಟ್ರಿಕ್ಟ್ ಆಗಿದ್ದಾರೆ, ಇನ್ನು ಯೋಗಿ ಬಂದ್ರೆ ಹೆಂಗೋ ಅನ್ನುವ ಚರ್ಚೆಗಳು ಜೋರಾಗಿ ನಡೆಯುತ್ತೆ. ನೀವೇ ನೋಡಿ, ಕಾನೂನು ಸುವ್ಯವಸ್ಥೆನಲ್ಲಿ ಉತ್ತರ ಪ್ರದೇಶ ಈಗ ಟಾಪ್ ಅಲ್ಲಿದೆ. ಯೋಗಿ ಅವರು ಬರೋದಕ್ಕೂ ಮುಂಚೆ ಹೆಚ್ಚು ಕಡಿಮೆ ಗೂಂಡಾ ರಾಜ್ ಆಗಿತ್ತು ಉತ್ತರ ಪ್ರದೇಶ. ರಾತ್ರಿ ಹೊತ್ತು ಮಹಿಳೆಯರು ಓಡಾಡೋದಿರ್ಲಿ, ಪುರುಷರು ಸಹ ಸುರಕ್ಷಿತವಾಗಿ ಓಡಾಡೋದಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಎಲ್ಲಿ ಗೂಂಡಾಗಳು, ಡಕಾಯಿತರು ದಾಳಿ ಮಾಡಿ ಇರೋ ಬರೋದನ್ನೆಲ್ಲ ದೋಚಿ ಬಿಡ್ತಾರೋ ಅನ್ನುವ ಆತಂಕ ಇರ್ತಾ ಇತ್ತು. 8 ರಿಂದ 9 ವರ್ಷ ಯೋಗಿ ಅವರ ಆಳ್ವಿಕೆಯಲ್ಲಿ ಚಿತ್ರಣವೇ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ಪಾಕಿಸ್ತಾನದ ಸಂಸತ್ನಲ್ಲಿ ಚರ್ಚೆ ಮಾಡ್ತಾ ವಿರೋಧ ಪಕ್ಷದ ಒಬ್ಬ ನಾಯಕರು ಹೇಳಿರೋದು, ಅವರ ಹೆಸರು ಶೇರ್ ಅಫ್ಘಾನ್ ಅಂತ. ಅವ್ರು ಹೇಳೋದು, ಪಾಕಿಸ್ತಾನದಲ್ಲಿ ಅಪರಾಧಿಗಳು ಯಾವುದೇ ಭಯ ಭೀತಿ ಇಲ್ಲದೆ ಓಪನ್ ಆಗಿ ತಿರುಗಾಡ್ತಾರೆ. ನಮ್ಮ ಸರ್ಕಾರಕ್ಕೂ ಸಹ ಯೋಗಿ ಆದಿತ್ಯನಾಥ್ ಅವರ ರೀತಿಯ ನಾಯಕತ್ವ ಬೇಕು. ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ, ಅಪರಾಧಿಗಳನ್ನ ಜೈಲಿಗಟ್ಟೋದಕ್ಕೆ ವ್ಯವಸ್ಥೆ ಆಗಬೇಕು ಅಂತಾರೆ. ಶತ್ರು ದೇಶ ಪಾಕಿಸ್ತಾನದಲ್ಲೇ ಯೋಗಿ ಅವರನ್ನು ಓಪನ್ ಆಗಿ ಹೊಗಳಲಾಗ್ತಾ ಇದೆ, ಅದು ಸಂಸತ್ತಲ್ಲಿ. ನೀವು ಯೂಟ್ಯೂಬ್ಸ್ ಅಲ್ಲಿ ನೋಡಿರ್ಬೋದು ವಿಡಿಯೋಸ್. ನಿಮಗೆ ಎಂತ ನಾಯಕರು ಬೇಕು ಅಂದಾಗ ಹಲವಾರು ಪಾಕಿಸ್ತಾನಿ ಜನರೇ ನಮಗೆ ಮೋದಿ ಅವರ ರೀತಿಯ ನಾಯಕತ್ವ ಬೇಕು ಅಂತ ಉತ್ತರ ಕೊಟ್ಟಿರೋದನ್ನು ನೀವು ಕೇಳಿರ್ಬೋದು. ಪಾಕಿಸ್ತಾನದ ಮಹಿಳೆಯರು, ಹುಡುಗಿಯರು ಸಹ ಯೋಗಿಜಿ ಅವರಂತಹ ನಾಯಕತ್ವ ಬೇಕು ಅಂತಾರೆ. ಯಾಕಂದ್ರೆ ನೀವು ಉತ್ತರ ಪ್ರದೇಶದಲ್ಲಿ ನೋಡಿರ್ಬೋದು, ಮಹಿಳೆಯರ ಜೊತೆಗೆ ಅಸಭ್ಯವಾಗಿ ವರ್ತನೆ ಮಾಡೋದು, ಛೇಡಿಸೋದು, ಕಿಚಾಯಿಸೋದು ಏನಾದ್ರು ಮಾಡಿದ್ರೆ ಉತ್ತರ ಪ್ರದೇಶದಲ್ಲಿ ಅಂತವರ ಕತೆ ರಾಮ್ ನಾಮ್ ಸತ್ಯ ಆಗೋಗ್ಬಿಡುತ್ತೆ. ಶಾಶ್ವತವಾಗಿ ಶ್ರೀಕೃಷ್ಣನ ಜನ್ಮಸ್ಥಾನ ಸೇರ್ಬೇಕಾದ ಪರಿಸ್ಥಿತಿ ಬರಬಹುದು. ನೀವು ನೋಡಿರ್ಬೋದು ವಿಡಿಯೋಸ್ ಗಳನ್ನ. ಪಾಕಿಸ್ತಾನದ ಯೂಟ್ಯೂಬರ್ಸ್ ಗಳು ಪ್ರಶ್ನೆ ಕೇಳ್ತಾರೆ, ಯೋಗಿ ಅವರ ಹೆಸರನ್ನ ಕೇಳಿದೀರಾ? ಯೋಗಿ ಮಾಡೆಲ್ ಹೇಗಿದೆ, ಎಷ್ಟು ಸ್ಟ್ರಿಕ್ಟ್ ಆಗಿದೆ ಉತ್ತರ ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಅಂದಾಗ, ಹೌದು, ನಮ್ಮ ದೇಶದಲ್ಲೂ ಸಹ ಅದೇ ರೀತಿಯ ನಾಯಕತ್ವ ಬೇಕು ಅಂತ ಅಲ್ಲಿನ ಮಹಿಳೆಯರು, ಹುಡುಗಿಯರು ಹೇಳಿರುವುದನ್ನು ನೀವು ಕೇಳಿರ್ಬಹುದು. ಯಾಕಂದ್ರೆ ಎಲ್ಲ ದೇಶದಲ್ಲೂ ಎಲ್ಲ ರೀತಿಯ ಜನ ಇರ್ತಾರೆ, ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಅದು ಭಾರತ, ಪಾಕಿಸ್ತಾನ, ಅಮೆರಿಕ, ಯಾವುದೇ ದೇಶ ಆಗಿರ್ಬೋದು, ಕೆಟ್ಟದ್ದಿರುತ್ತೆ. ಅದನ್ನ ತಹಬದಿಗೆ ತರೋದಿಕ್ಕೆ ಕಾನೂನು ಸುವ್ಯವಸ್ಥೆ ಅಷ್ಟೇ ಸ್ಟ್ರಿಕ್ಟ್ ಆಗೂ ಇರಬೇಕಾಗತ್ತೆ. ಎಲ್ಲಾ ಕಡೆ ಈ ರೀತಿಯ ಘಟನೆಗಳನ್ನ ನೀವು ಕೇಳ್ತೀರಾ. ಯಾರಾದ್ರೂ ಒಂಟಿ ಹುಡುಗಿ ಅಥವಾ ಮಹಿಳೆ ಹೋಗುವಾಗ ಕಿಚಾಯಿಸೋದು, ಚುಡಾಯಿಸೋದು ಎಲ್ಲವೂ ನಡೆಯೋದನ್ನು ನೀವು ನೋಡಿರಬಹುದು, ಕೇಳಿರಬಹುದು. ಆದ್ರೆ ಅದೆಲ್ಲವನ್ನ ತಹಬದಿಗೆ ತರೋದಿಕ್ಕೆ ಕಠಿಣ ನಾಯಕತ್ವ ಬೇಕು. ಅದನ್ನ ಉತ್ತರ ಪ್ರದೇಶದಲ್ಲಿ ಯೋಗಿ ಅವರು ಮಾಡಿ ತೋರಿಸಿದ್ದಾರೆ. ಹಾಗಾಗಿ ಪಾಕಿಸ್ತಾನದ ಹುಡುಗಿಯರು ಅಥವಾ ಮಹಿಳೆಯರು ಸಹ ಯೋಗಿಯಂತಹ ಸ್ಟ್ರಿಕ್ಟ್ ಆದ ನಾಯಕರು ಬೇಕು ಅಂತ ಹೇಳ್ತಾ ಇರೋದು. ಅವ್ರು ಹೇಳೋದು, ಒಬ್ಬಂಟಿ ಮಹಿಳೆಯರು ಅಥವಾ ಹುಡುಗಿಯರು ಪಾಕಿಸ್ತಾನದಲ್ಲಿ ರಾತ್ರಿ ಹೊತ್ತು ಓಡಾಡೋದಕ್ಕೆ ಸಾಧ್ಯನೇ ಇಲ್ಲ. ಉಲ್ಟಾ ಸೀದಾ ಮಾತಾಡೋದು, ಛೇಡಿಸೋದು, ಈ ರೀತಿ ಮಾಡ್ತಾರೆ. ಇದು ತಹಬದಿಗೆ ಬರ್ಬೇಕು ಅಂದ್ರೆ ಯೋಗಿ ಅಂತ ನಾಯಕರು ಬೇಕು ಅಂತಾರೆ. ಅದೇ ಉತ್ತರ ಪ್ರದೇಶದಲ್ಲಿ ನೋಡಿ ನೀವು, ಒತ್ತಲ್ಲದ ಒತ್ತಲ್ಲೂ ಕೂಡ ಮಹಿಳೆಯರು ಹೊರಗೋಗಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಯಾಕಂದ್ರೆ ಯೋಗಿ ರಾಜ್ಯದಲ್ಲಿ ಗೂಂಡಾಗಳಿಗೆ, ಮಾಫಿಯಾಗಳಿಗೆ, ಅಪರಾಧಿಗಳಿಗೆ ಜಾಗನೇ ಇಲ್ಲ. ನಾನು ಈ ವಿಚಾರ ಯಾಕೆ ಎತ್ಕೊಂಡೆ ಅಂದ್ರೆ, ಬೇರೆ ಪರಿಸ್ಥಿತಿ ಆಗಿದ್ರೆ ಇದಕ್ಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಬರ್ತಾ ಇರ್ಲಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧದ ವಾತಾವರಣ ಇದೆ. 3ನೇ ವಿಶ್ವಯುದ್ಧ ಆಗುವ ಚಾನ್ಸಸ್ ಅನ್ನು ಸಹ ತಳ್ಳಿ ಹಾಕುವಂತಿಲ್ಲ. ಅಮೆರಿಕ ಏನಾದ್ರೂ ಇಸ್ರೇಲ್ ಇರಾನ್ ವಾರ್ಗೆ ಎಂಟ್ರಿ ಆಯ್ತು ಅಂದ್ರೆ ಆ ಕಡೆ ರಷ್ಯಾ ಮತ್ತು ಚೈನಾನು ಕೈ ಕಟ್ಟಿಕೊಂಡು ಕೂರೋದಿಕ್ಕೆ ಸಾಧ್ಯ ಇಲ್ಲ. ಪಾಕಿಸ್ತಾನ ಭಾರತ ಯುದ್ಧ ಆಗಿ ತಿಂಗಳು ಸಹ ಕಳೆದಿಲ್ಲ, ಅದರ ಸಂಸತ್ತಿನಲ್ಲಿ ಒಬ್ರು ನಿಂತು ಯೋಗಿಯ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸ್ತಾರೆ, ಯೋಗಿ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಇದು ಸಾಮಾನ್ಯ ವಿಚಾರ ಅಲ್ವೇ ಅಲ್ಲ. ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.